ಇವಾಗ ನಾವು ಕುಂದವಾಡ ಕೆರೆಗೆ ವಾಕಿಗೆ ಬಂದೀವಿ. ಇವಳೇನೋ ಫುಲ್ಲು ಇದಿದೆ ಅಲ್ಲ, ಇದು ಫುಲ್ ರೌಂಡ್ ಆಗ್ತಾಳೆ. ಅವಳು ನಮಗೆ ನನಗೂ ಅಂಶಿತಾಗೂ ಚಾಲೆಂಜ್ ಮಾಡಿದ್ದಾಳೆ, ಎಷ್ಟೊತ್ತನ ಇರ್ತಾಳೆ ಅಂತ ನೋಡೋಣ. ಯಾರ್ದು? ತಣ್ಣನ ಗಾಳಿ. ನಂಗೆ ನೋಡಿದ್ರೆ ಗಾಳಿ ಶೀತ ಆಗುತ್ತೆ ಅಂತ ಗೊತ್ತಿದ್ರೂ ಬಂದಿದ್ದೀನಿ. ಅದು ನನ್ನ ಪವರು. ನಮ್ಮಮ್ಮ ಬೈತಾರ್ಗುರು ಶೀತ ಮಾಡ್ಕೊಂಡ್ರೆ ಬೇಗ ಹೋಗಲ್ಲಂತ. ಟೈಮ್ ಇದ್ದಾಗ ಎಂಜಾಯ್ ಮಾಡಬೇಕಲ್ಲ, ಅದಕ್ಕೆ. ನೆಕ್ಸ್ಟ್ ಈಗ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದ್ದಾವ, ಸೊ ಅದಕ್ಕೆ ಬಂದೀನಿ. ನಮ್ಗೆ ಆ ಟೈಮಿಗೆ ಏನು ಮಾಡ್ಬೇಕು ಅನಿಸುತ್ತೆ ಅದನ್ನು ಮಾಡಿದ್ರು. ಅನನ್ಯ ಇಟ್ಸ್ ಲೈಕ್ ಸೇಮ್ ಅಕ್ಷರ ಥರನೇ ಇದೆ ಇದೆಲ್ಲ. ನಾನು ಫ್ರೆಂಡ್ಸ್ ಇವಾಗ ವಾಕ್ ಮುಗಿಯೋಕೆ ಬಂತು. ನೀವು ಫೋನ್ ಇಟ್ಕೊಂಡು, ನಾನು ಹೇಳಿದ್ನಲ್ಲ, ಫೋನ್ ಇಟ್ಕೊಂಡು ವಾಕ್ ಮಾಡಿದೆ, ಹಾಡು ಕೇಳ್ಕೊಂತ ವಾಕ್ ಮಾಡಿದೆ, ಅಷ್ಟೇ ಮಾಡೋದವಳು. ನಾನು ಫುಲ್ ವಾಕ್ ಮಾಡಿದೆ. ಈಗ ಮನೆಗೆ ಹೋಗಿ ಏನಾದ್ರು ತಿಂದು ಹೆಲ್ದಿ ತಿನ್ನಬೇಕು ಅಂತ. ಆ್ಯಕ್ಚುಲಿ ಜಂಕ್ ಫುಡ್ಸ್ ತಿನ್ನಲೇಬಾರ್ದು ಅಂತ ನನ್ನ ಮೈಂಡ್ ಸೆಟ್ ಏನಾದ್ರು ಜಂಕ್ ಫುಡ್ಸ್ ತಿನ್ನಲೇಬಾರ್ದು ಅಂತ ಅಲ್ಲ. ಹೆಲ್ದಿನೂ ತಿಂದು ಜಂಕ್ ಫುಡ್ಸು ತಿಂದರೆ ನಮ್ಮದು ಇದು ಬ್ಯಾಲೆನ್ಸ್ ಆಗುತ್ತೆ ಅಂತ. ಅದಾದಮೇಲೆ ಮನೆಗೆ ಬಂದು ನಮ್ಮಮ್ಮ ಸಲಾಡ್ ಮಾಡಿದ್ರು, ಸಲಾಡ್ ತಿಂದೆ. ನಮ್ಮಮ್ಮಂಗೋಸ್ಕರ ಮಾಡಿಸಿರೋ ಬೊಕ್ಕೆ ಇದು. ಕೊಟ್ಟು ಮಾಡಿಸಿದ್ದೀನಿ. ಇವಳು ನೋಡಿ ದರಿದ್ರದವಳು. ಅದು ಮುಗಿಸ್ಕೊಂಡು ತಿನ್ನೋಣ ಅಂತ ಹೋಗ್ಬೇಕಿತ್ತು, ಅದಕ್ಕೆ ಅಂಶಿತಾ ಅವ್ರ ಪಪ್ಪನ ಕರ್ಕೊಂಬಂದು ಇವಳು ಕಾಲೇಜಿಗೆ ಪರ್ಮಿಷನ್ ಕೊಡಿಸಿ. ಇವಳು ದಳ ಕೂರೋಣ ಅಂತ ಇವಳು ಮೇಲೆ ಕೂರೋಣ ಅಂತ ಇಬ್ರು ಸಿಟ್ ಮಾಡ್ಕೊಂಡು ತಗೊಂಡಿದ್ದಾರೆ. ನಮ್ಮಮ್ಮ ಬರಲ್ಲ ಅಂದರು, ಅದಕ್ಕೆ ಅಂಶಿತಾ ಅವ್ರ ಪಪ್ಪನ ಕರ್ಕೊಂಬಂದು ಇವ್ರ ಪೇರೆಂಟ್ಸ್ ಅಂತ ಹೇಳಿ ಚಪ್ಪಲಿ ಬಂದಿದೆ. ನೀನೇ ಚಪ್ಪಲಿ ಇಟ್ಕೊಳ್ಳೋದು ದಟ್ ಈಸ್ ನಾಟ್ ಗುಡ್. ನೀನೇ ಚಪ್ಪಲಿ ಅನ್ಕೊಳ್ಳೋದು. ನೀನೇ ಚಪ್ಪಲಿ ಅನ್ಕೊಂತೀಯಲ್ಲ, ನೀನೇನು ಅನ್ಸಲ್ವಾ? ಚೂರಾದ್ರೂ ಇರ್ಬೇಕ್ರಿ ಮಾನ ಮರ್ಯಾದೆ. ಅದನ್ನು ಬಿಟ್ಬಿಟ್ಟಿಲ್ಲ. ಟಿವಿ ತೋರಿಸ್ಲಾ? ಅದಾದಮೇಲೆ ಊಟ ಮಾಡ್ಕೊಂಡು ಮಲ್ಕೊಂಡೆ. ನಮ್ಮಮ್ಮ ದೋಸೆ ಮಾಡಿದ್ದು.